ಹಾಯ್, ನನ್ನ ಹೆಸರು ಸಾಯಿರಾಮ್ ಅಂತಂದು. ನಾನು ಈಗ ಫಸ್ಟ್ ವೀಡಿಯೋ ಇದು ಯೂಟ್ಯೂಬಿಗೆ ಫಸ್ಟ್ ವೀಡಿಯೋ ನಂದು. ಇನ್ಮೇಲಿಂದ ನಾನು ಡೈಲಿ ವ್ಲಾಗ್ಸ್ ಆಗಲಿ ಶಾರ್ಟ್ ವೀಡಿಯೋಸ್ ಆಗಲಿ ಆ ಟೈಪ್ ಮಾಡ್ಬೇಕಂತ ಮಾಡೀನಿ. ಸೊ ನನ್ನ ಕಡೆ ಒಂದು ಹಿಮಾಲಯ 411 ಐತಿ, ಒಂದು SP ಶೈನ್ ಐತಿ. ಟೈಪ್ ಜಾಸ್ತಿ ಅಡ್ಡಾಡ್ತಿರ್ತೀನಿ ಎಲ್ಲಿ ಬೇಕಲ್ಲಿ. ಇನ್ನೂ ಅಡ್ಡಾಡ್ಬೇಕಂತ ಭಾಳ ಆಸೆ ಐತಿ. ಅದ್ರ ಬಗ್ಗೆ ಒಟ್ಟು ಮೋಟೋ ವ್ಲಾಗಿಂಗ್ ಟೈಪ್ ನಾರ್ಮಲ್ ವ್ಲಾಗ್ಸ್ ಮಾಡ್ಬೇಕಂತ ಭಾಳ ಆಸೆ. ಫಸ್ಟ್ ಎವರ್ ವೀಡಿಯೋದಾಗ ಒಂದು ಸ್ಪೆಷಲ್ ಇವತ್ತು ಬೈಕ್ ತೊಗೊಂಡು ಹತ್ತತ್ರ ಒಂದು 2 ವರ್ಷ ಆಯ್ತು. ಬಟ್ ಕ್ಯಾಮ್ರಾ ತೊಗೊಳಕ್ಕಾಗಿದ್ದಿಲ್ಲ. ಬಟ್ ಈಗ ನಾನು ಫೈನಾನ್ಷಿಯಲ್ ಕಂಡೀಷನ್ ಇರೋ ಸ್ಟೇಜ್ ಒಳಗೆ ಹಾರ್ಡೆಸ್ಟ್ ಡಿಸಿಷನ್ ನಾ ಇದನ್ನು ತೊಗೊಂಡಿದ್ದು. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. DJI Action 5 Pro ಅಡ್ವೆಂಚರ್ ಕಾಂಬೋ. ಅಂದರೆ ಇದನ್ನೆಲ್ಲ ಓಪನ್ ಬಾಕ್ಸ್ ಡೆಲಿವರಿ ಇತ್ತು. ಎಲ್ಲ ತೆಗೆದು ನೋಡಿದ್ದಾಗಲೇ ಸುಮ್ಮನೆ ಈಗ ವಿಡಿಯೋ ಅನ್ಬಾಕ್ಸಿಂಗ್ ಟೈಪ್ ಅನ್ನಂಗೆ ಮಾಡತ್ತೀನಿ ಅಷ್ಟೇ. ಇದನ್ನು ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ಫಸ್ಟ್ ಬಾಕ್ಸ್ ಆಕ್ಸೆಸರೀಸ್ ಇದು. ಆಮೇಲೆ ನೋಡಮ್ಮ ಫಸ್ಟ್ ಕ್ಯಾಮ್ರಾ. Osmo Action 5 Pro. ಇದ್ರಾಗ ಏನೋ ಒಂದು ಕಡ್ಡಿ ಐತಿ. ಎಕ್ಸ್ಟೆನ್ಷನ್ ರಾಡ್ ಇವ. ಆಮೇಲೆ ನೋಡೋಣ ಇವಾಗ ಡಬ್ಬಿಗಿದ್ದಿ. ಇದು ಓವರ್ ಕೇಸ್ ಇದೆ. Here comes the real hero, Action 5 Pro camera. ಎಷ್ಟು ಸಣ್ಣದೈತಿ, ಫುಲ್ ಲೈಟ್ ವೇಟ್ ಐತೆ ಆ್ಯಕ್ಚುಲಿ. ಇದನ್ನು ಹಿಂಗೆ ಇಟ್ಟಿರ್ತೀನಿ ಇಲ್ಲಿ. ನೆಕ್ಸ್ಟ್ ಕೇಸ್, ಪ್ರೊಡಕ್ಷನ್ ಕೇಸು. ಇದನ್ನ ಒಗ್ಯಾಕೊಂತೀನಿ ನಾನು. ಬೆಳಗ್ಗಿಂದ ಕಾಯ್ಕೊಂಡು ಕುಂತೀನಿ ಬೈ ಡೆಲಿವರಿ ಅಂದ್ರೆ 11 ಗಂಟೆಗೆ ಕೊಡ್ತೀನಿ ಅಂತಂದು ಹೇಳಿ ಎಷ್ಟು 2:30 ಕೊಟ್ಟಾರ. ಎಂಥ ಫುಲ್ ಫ್ರಸ್ಟ್ರೇಟೆಡ್ ಆಗಿ ಹೋಯ್ತು. ಸ್ಕ್ರೂ, ಒಂದು ಚಿನ್ ಮೌಂಟು, ಇದು ಗ್ರಿಪ್ಪರ್ಸ್ ಇದೆ ಸ್ಕ್ರೂಗೆ. ಇದೆಲ್ಲ ಹಾಳಿ ಬೇಕು ಆಮೇಲೆ. ನೆಕ್ಸ್ಟ್ ಆಕ್ಸೆಸರೀಸ್. ಇನ್ನೊಂದು ಚಿನ್ ಮೌಂಟ್, C2C ಕೇಬಲ್. ಮ್ಯಾನ್ಯಲ್ ಲೋಡಲ್ಲ ಸನ ಏನು ಮಾಡಿದೆ. ಬ್ಯಾಟ್ರೀಸ್ 3 ಬ್ಯಾಟ್ರಿ ಇರ್ತವೆ ಇದ್ರಾಗ. ಆಮೇಲೆ ಇದು ಮೇಲೆ ಒಂದು ಕೇಸ್, ಇದು ಪವರ್ ಬ್ಯಾಂಕ್ ಅಂತಲೂ ಕೆಲಸ ಮಾಡ್ತದೆ. ಆ್ಯಂಡ್ ಮೈ ಫೇವ್ರೇಟ್ ಸ್ಟಿಕ್ಕರ್ಸ್. ಇದೊಂದು ಚಿನ್ ಮೌಂಟ್ ಅಲ್ಲ, ನಾರ್ಮಲ್ ಮೌಂಟ್ ಇದೆ. ಇದೆಲ್ಲ ಮ್ಯಾಗ್ನೆಟಿಕ್ ಗ್ರಿಪ್ಪರ್ಸ್ ಇರ್ತದೆ ಇಲ್ಲಿ.
ಇದ್ರ ಮೇಲೆ ಇಟ್ಕೊಂಡ್ರೆ ಮತ್ತೆ ಫುಲ್ ಸ್ಕ್ರಾಚ್ ಐತೆ. ಇದು ಸ್ವಲ್ಪ ವೇಟ್ ಅಂತ ಹೌದಲ್ಲನೂ ಅಷ್ಟೇ. 3 ಬ್ಯಾಟ್ರೀಸ್. ಈಗ ಆಮೇಲೆ ಹಾಕ್ತೀನಿ ಅದಕ್ಕೆ. ಆ್ಯಂಡ್ ಎಕ್ಸ್ಟೆನ್ಷನ್ ರಾಡ್. ಗ್ರಿಪ್ಪರ್ ಆ್ಯಕ್ಚುಲಿ ಇಷ್ಟ ಆಯ್ತು ನನಗೆ. ಇದು ಮಸ್ತ್ ಐತೆ ಒಂಥರ. ಒನ್ 1.5 ಮೀಟರ್ಸ್ ಮಟ್ಟ ಏನೋ ಎಕ್ಸ್ಟೆಂಡ್ ಆಗ್ಬೋದು ಇದು. ಇಲ್ಲೋಡಿದ್ದು ಅಯ್ಯೋ ಭಯಂಕರ ದೊಡ್ಡದೈತೆ ಅಂದ್ರೆ ನಿಂಜಾ ಹೆಂಗೆ ಬಾಡಿ. ಇದು ತೊಲೆ ಹಾಕೊಂಡ್ರಲ್ಲೇ ತೊಲೆ ತೊಲೆ. ಮಸ್ತ್ ಐತೆ ಆ್ಯಕ್ಚುಲಿ. ಎಕ್ಸ್ಟೆನ್ಷನ್ ರಾಡ್ ಇಷ್ಟ ಆಯ್ತು ನನಗೆ. ಇಷ್ಟಂತರೂ ಐತೆ ನೋಡಿರಿ ಬಾಕ್ಸ್ ಒಳಗೆ. ಇದು DJI Action 5 Pro. ಇದ್ರೊಳಗಂತೂ 2 ವೆರೈಟೀಸ್ ಬರ್ತವೆ. ವೆರೈಟೀಸ್ ಅನ್ನೋಕ್ಕಿಂತ ಕಾಂಬೋಸ್. ಒಂದು ಸ್ಟ್ಯಾಂಡರ್ಡ್ ಕಾಂಬೋ, ಒಂದು ಅಡ್ವೆಂಚರ್ ಕಾಂಬೋ. ನಾನು ತೊಗೊಂಡಿರೋದು ಅಡ್ವೆಂಚರ್ ಕಾಂಬೋ. ಅಡ್ವೆಂಚರ್ ಕಾಂಬೋ ಎದಕ್ಕೆ ತೊಗೊಂಡೆ ಅಂತಂದ್ರೆ ಬ್ಯಾಟ್ರೀಸ್ 3 ಬರ್ತಾವೆ, ಮೌಂಟ್ಸ್ ಒಂದು ಸ್ವಲ್ಪ ಎಕ್ಸ್ಟ್ರಾ ಬರ್ತಾವೆ, ಒಂದು ಎಕ್ಸ್ಟೆನ್ಷನ್ ರಾಡ್ ಬರ್ತೈತಿ. ನಾರ್ಮಲ್ ಇದು ಕ್ಯಾಮ್ರಾ ಅಂತೂ ಸ್ಟ್ಯಾಂಡರ್ಡ್ ಒಳಗೂ ಸಿಗ್ತೈತಿ. ಇದು ಅಡ್ವೆಂಚರ್ ಕಾಂಬೋ. ಅಡ್ವೆಂಚರ್ ಕಾಂಬೋಗೂ ಅರೌಂಡ್ ಒಂದು 10,000 ಜಾಸ್ತಿ ಇರ್ತೈತಿ. ನನಗಿದು ಬಿದ್ದಿದ್ದು ಒಂದು 43,200 ಸಮಥಿಂಗ್ ಬಿತ್ತಿದೆ. ಇಷ್ಟಂತೂ ಆಯ್ತು ನೋಡಿರಿ ಬಾಕ್ಸ್ ಒಳಗೆ ಈಗ ಅಡ್ವೆಂಚರ್ ಕಾಂಬೋ ಒಳಗೆ. ಸೊ ಇನ್ನೇನು ತಳ ದ ಸ್ಯಾಟಿಸ್ಫೈಯಿಂಗ್ ಪಾರ್ಟ್. ಬೈ ನೆಕ್ಸ್ಟ್ ಲೆವೆಲ್ ಖುಷಿ ಅದೀನಿ ಗೊತ್ತಾಗುತ್ತೆ ನಾ ಕರೆಗೂ. ಸ್ಟಾರ್ಟ್ ಮಾಡಮ್ಮ ಹಂಗಾರೆ. ಒಂದು ಬ್ಯಾಟ್ರಿ ಒಳಗೆ ಹಾಕಿ ಬ್ಯಾಟ್ರಿ ಹಾಕ್ಬೇಕಂತಂದ್ರೆ ಫಸ್ಟ್ ಇಲ್ಲ ಐತೆ ನೋಡಿರಿ ಈ ಕಡೆ ಸೈಡ್ ಇದನ್ನು ಸ್ವಲ್ಪ ಮ್ಯಾಲೆ ಹಿಂಗೆ ಮಾಡ್ಬೇಕು. ಮ್ಯಾಲೆ ಮಾಡಿ ಮೋಸ್ಟ್ಲಿ ಹಾಂ ಓಪನ್. ನೀಟಾಗಿ ಒಳಗೆ ಹೋಗುತ್ತೆ. ನೆಕ್ಸ್ಟ್ ಸ್ವಲ್ಪ ಪ್ರೆಸ್ ಮಾಡಿ ಚಟ್ ಅಂತ ಸೌಂಡ್ ಬರ್ಬೇಕು. ಆನ್ ಮಾಡಮ್ಮ. ಕಿಟಕಿಯಾಗಿದ್ನೆಲ್ಲ ಹಿಂಗೆ ಹೋಗೋರು ಬರೋರು ಹಿಂಗೆ ನೋಡತ್ತಿದ್ರೆ ಅದಕ್ಕೆ ಸ್ವಲ್ಪ ಪಾಸ್. ಲೈಟ್ಸ್ ಆನ್. ಈ ಏನೇನು ಚೈನೀಸ್ ಭಾಷೆದ ಬಂತಲ್ಲ ಮರೆ. ಯಾವ ಕನ್ನಡನ ಇದು? ಈ ಲ್ಯಾಂಗ್ವೇಜ್ ಯಾವ್ದು ಡಿಫಾಲ್ಟ್ ತೊಗೊಂಡು ಅದ ಚೈನೀಸ್ ತೊಗೊಂಡ್ಬಿಡತ್ತೆ. ಅವನೊಂದು ಸೆಲೆಕ್ಟ್ ಮಾಡೋಕೆ ಆಪ್ಷನ್ನ ಕೊಟ್ಟಿಲ್ಲ ನಂಗಿದೆ. ತಡ್ರಿ ಒಂದು ನಿಮಿಷ ಲ್ಯಾಂಗ್ವೇಜ್ ಚೇಂಜ್ ಮಾಡ್ಕೊಂಡು ವಾಪಸ್ ಬರ್ತೀನಿ ನಾನು. ಲ್ಯಾಂಗ್ವೇಜ್ ಚೇಂಜ್ ಆಗೈತಿ. ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಕಡೆ ಡಿಸ್ಪ್ಲೇ ಬರ್ತತಿದೆ. ಆ್ಯಕ್ಚುಲಿ ಇಲ್ಲೊಂದು ಡಿಸ್ಪ್ಲೇ ಐತೆ, ಅದು ಲೈಟಿಂಗ್ ಕಾಣಬಲ್ದಂತತ್ತೆ, ಬಟ್ ವರ್ಕಿಂಗ್ ಐತದ. ದಿಸ್ ಈಸ್ ಬ್ಯಾಕ್ ಡಿಸ್ಪ್ಲೇ. ಹಾಯ್. ನೆಕ್ಸ್ಟ್ ಆಮೇಲೆ ಇದ್ರಾಗ ಸ್ಪೆಷಾಲಿಟಿ ಏನಂತಂದ್ರೆ ಇಂಟರ್ನಲ್ ಸ್ಟೋರೇಜೂ ಕೊಡ್ತಾನೆ ಇದ್ರಾಗ. ನೆಕ್ಸ್ಟ್ ಲೆವೆಲ್. ಫಸ್ಟ್ ಫೋಟೋ ತಗೊಳಮ್ DJIದಾಗ.
ಮೈ ಫಸ್ಟ್ ಎವರ್ ಫೋಟೋ. ಆಯಿತು. ಆಪ್ಷನ್ಸ್ ಇನ್ನೂ ಭಾಳ ಅದಾವು, ಮತ್ತು ನಾನು ಸೆಕೆಂಡ್ ವೀಡಿಯೋದಾಗ ಮಾಡ್ತೀನಿ ಅದನ್ನು. ಈಗ ಕೇಸ್ ಹಾಕಿ ನೋಡ್ಕೊಂತಾರೆ. ಇದು ಕೇಸ್ ಹಾಕಿ ನಮ್ಮ ಮಮ್ಮಿ ಏನೋ ಪೂಜೆ ಮಾಡ್ತದಂತ ಪೂಜೆ ಮಾಡಿಸಿ ನೆಕ್ಸ್ಟ್ ಕೇಸ್ ಕುಂತು ಕರೆಕ್ಟಾಗಿ. ಆಮೇಲೆ ಡಿ ಜೆ ಇದು ಇನ್ನೊಂದು ಏನು ಸ್ಪೆಸಿಫಿಕ್ ಇದಾತಂತಂದ್ರೆ ಮೌಂಟಿಂಗ್ ಸಿಸ್ಟಮ್ ಈಸಿ ಕೊಟ್ಟಾನ ಈ ಸಲ. ಮ್ಯಾಗ್ನೆಟಿಕ್ ಮೌಂಟ್ಸ್ ಐತಿ, ಆಮೇಲೆ ಸ್ಕ್ರೂ ಹಾಕಿ ತಿರುವುದು ಬಿಚ್ಚೋದು ಅದೆಲ್ಲ ಏನಂತ ಇಲ್ಲ. ಇದು ಮ್ಯಾಗ್ನೆಟಿಕ್ ಮೌಂಟ್ಸ್ ಐತಿ. ಹೋಯ್ತು ಸ್ವಲ್ಪ ಚಟ್ ಅನ್ಬೇಕಿದೆ ಇಷ್ಟ. ಹಾಂ, ಹಿಂಗೆ ಹೋದ್ಮೇಲೆ ಮುಗೀತು, ಏನಿಲ್ಲ. ಈಸಿ. ಆ್ಯಕ್ಚುಲಿ ಏನಂತಂದ್ರೆ ನನಗೆ ಇವು ಎಲ್ಲ ಗೋಪ್ರೋ DJI ಕಂಪ್ಲೀಟ್ ಝೀರೋ ನಾಲೆಜ್. ನನಗೇನೇನು ನಾಲೆಜ್ ಇದ್ದಿಲ್ಲ. ಇಷ್ಟು ದಿನ ಕೂತ್ಕೊಂಡು ಇವ್ರಿಗೆ ಕೇಳಿ ಎಲ್ಲ ನಾನು ಯೂಟ್ಯೂಬ್ದಾಗ ನೋಡಿ ನನಗೆ ಯಾವ್ದು ಕಂಫರ್ಟೇಬಲ್ ಐತಿ, ಆಮೇಲೆ ಅದನ್ನ ನೋಡ್ಕೊಂಡು ಆ್ಯಕ್ಚುಲಿ DJI ಗೋಪ್ರೋ ಹೀರೋ 10 ಹೊಂಟಿದ್ದೆ ನಾನು. ಆಮೇಲೆ ಅಂದ್ರೆ ಅಷ್ಟು ಇದ್ದಿಲ್ಲ ರೊಕ್ಕ, ಮತ್ತು ನಾನು ಮನೆಯಾಗ ಇಸ್ಕೊಂಡಿನಿ. ಅದೆಲ್ಲ ಸೆಕೆಂಡ್ರಿ, ಅದು ಬಿಡ್ರಿ. ಬಟ್ ಲಾಸ್ಟಿಗೆ ನನಗೆ ಇದ್ರ ಮೇಲೆ ಭಾಳ ಆಸೆ ಆಗ್ಬಿಡ್ತು ನನಗೆ DJI 5 ಮೇಲೆ. ಕಂಪ್ಲೀಟ್ ತೆಗೆಯೋದೂ ಈಸಿ ಇಲ್ಲ ನೋಡಿರಿ. ಇವು 2 ಪ್ರೆಸ್ ಮಾಡಿ ಇಷ್ಟ ಇರೋದಿದ್ರೆ ಸಿಂಪಲ್. ಸೊ ಬಾಯ್. ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಬೇರೆ ಪ್ಲೇಸಸ್ ಆಗಲಿ, ಆಮೇಲೆ ವ್ಲಾಗ್ಸ್, ಡೈಲಿ ವ್ಲಾಗ್ಸ್ ಅವನ್ನೆಲ್ಲ ಮಾಡ್ಬೇಕಂತ ಭಾಳ ಆಸೆ ಐತಿ. ನೋಡಮ್ಮಿ ನನ್ನ ಕೈ ಎಷ್ಟೆಷ್ಟು ಚಲೋ ಕಂಟೆಂಟ್ ಆಗುತ್ತೋ ಅದನ್ನೆಲ್ಲ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಬಾಯ್. ಆ್ಯಂಡ್ ಟಿಪಿಕಲ್ ಇಂಡಿಯನ್ ಥಿಂಗ್ಸ್. ನಮ್ಮ ಮಮ್ಮಿ ಪೂರ ರುಚಿಗೆ ಪೂಜೆ ಮಾಡಕತ್ತೈತಿ. ಮಾಡೋಣ. गणनायकाय गणदैवताय